ಬನ್ನಿ ಸರ್, ಇಲ್ಲಿ ನೋಡ್ಬೋದು ನೀವು ಪಾದದ ಒಂದು ಇದು ಏನು ಅಂದರೆ ಕಮಲದ ಕೆಳಗೆ ಅಂದರೆ ನೀರಿನ ಸೋರ್ಸ್ ಇದೆ ಅನ್ನೋದಕ್ಕೆ ಆ ಶಿಲ್ಪಿಗೆ ಒಂದು, ಹಂಗಾಗಿ ಶಾಸ್ತ್ರಗಳ ಒಂದು ಪ್ರೋಟೋಕಾಲ್ಸ್ನ ಬ್ರೇಕ್ ಮಾಡಿ ಇಷ್ಟು ದೊಡ್ಡ ಒಂದು ನಂದಿಯನ್ನು ಕೆತ್ತುವಂಥದ್ದು ಅದು ವಿಶೇಷ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾದ ಒಂದು ಆಚರಣೆ ಆಗುತ್ತೆ. ಏನಂದರೆ ಈ ಬಂಡೆಗಳಲ್ಲೆಲ್ಲ ಕುಳಿ ಮಾಡಿದ್ದಾರೆ. ಕುಳಿಯಲ್ಲಿ ಏನು ಅಂದರೆ ಹೊಂಗೆ ಮರದಿಂದ ಎಣ್ಣೆ ತೆಗೆದು ದಿವಿಟಿಗಳನ್ನ ಇಟ್ಟು ದೀಪ ಅಂಟಿಸ್ತಾ ಇದ್ರು. ಅರಳೆಗುಡಿ ಬಸವೇಶ್ವರದಿಂದ ಬಸವನಗುಡಿಯ ಬಸವೇಶ್ವರಕ್ಕೆ ನಂದಿ ಧ್ವಜ ಬರುವುದೇ ಕಳೆಕಾಯಿ ಪರಿಷೆಯ ಒಂದು ಪ್ರಮುಖ ಧಾರ್ಮಿಕ ಆಚರಣೆ. ಹಳೇ ಬೆಂಗಳೂರವ್ರಿಗೂ ಯಾವುದೇ ಒಂದು ಮಗು ಹುಟ್ಟಿದ್ರೆ ಈ ಬೆಂಗಳೂರು ಸುತ್ತಮುತ್ತ ಎಲ್ಲ ಅವರು ಅಣ್ಣಮ್ಮ ದೇವಸ್ಥಾನ, ದೊಡ್ಡ ಬಸವಣ್ಣ ಎರಡಕ್ಕೂ ಬಂದು ಪೂಜೆ ಮಾಡಿಸ್ಕೊಳ್ಳೇಬೇಕು. 2 ಕಂಬಗಳೇನಿದೆ ಆ ಬಸವನಿಗೆ ಸೇವೆ ಮಾಡಿದಂಥವ್ರು ಯಾರು? ನಾಡಪ್ರಭುಗಳು, ಕೆಂಪೇಗೌಡರು, ಹಿರಿಯ ಕೆಂಪೇಗೌಡರು ಮತ್ತು 2ನೇ ಕೆಂಪೇಗೌಡರು. ದೊಡ್ಡ ಬಸವಣ್ಣಂದು ಒಂದು ಐತಿಹ್ಯ ಇದೆ. ಏನು ಐತಿಹ್ಯ ಅಂದರೆ ಇದು ಹಿಂದೆ ಸುಂಕೇನಹಳ್ಳಿ ಆಗಿತ್ತು ಅಂತ. ಹಿಂದೆಲ್ಲ ನಿಮಗೆಲ್ಲ ಗೊತ್ತು, ಬೆಂಗಳೂರೆಲ್ಲ ಹಳ್ಳಿಗಾಡು ಪ್ರದೇಶ. ಇದು ಕೋಟೆಯ ಪ್ರದೇಶದಿಂದ ಆಚೆ ಇದ್ದಂಥ ಭಾಗ ಬೆಂಗಳೂರಿನ ಗಡಿ ಇದು. ಸೊ ಇದನ್ನು ಬ್ಯೂಗಲ್ ರಾಕ್ ಅಂತೀವಿ, ಅಂದರೆ ಕಹಳೆಯ ಬಂಡೆ ಅಂತ. ಅಂದರೆ ಇಲ್ಲಿ ಬೇಡರು ನಿಂತ್ಕೊಂಡು, ಬೇಡ ಜನಾಂಗದವರು ನಿಂತ್ಕೊಂಡು ಕಾವಲನ್ನು ಕಾಯ್ತಿದ್ರು. ಅಂದರೆ ಈ ಮೈಸೂರು ರಸ್ತೆ ದಿಕ್ಕಿಂದ ಯಾರಾದರೂ ಶತ್ರುಗಳು ಬಂದರೆ ಇಲ್ಲಿ ಕಹಳೆ ಊದಿದ್ರೆ ಅದು ಎಲ್ಲಿ ಕನೆಕ್ಟ್ ಆಗ್ತಾ ಇತ್ತು? ಕೋಟೆ ಇರುವಂಥ ಜಾಗಕ್ಕೆ ಕನೆಕ್ಟ್ ಆಗಿ ಅಲ್ಲಿ ಜನರು ಎಚ್ಚೆತ್ಕೊಂಡು ಯುದ್ಧಕ್ಕೆ ರೆಡಿ ಆಗ್ತಾ ಇದ್ರು. ಇಲ್ಲ ಕೋಟೆ ಬಾಗಿಲುಗಳು ಏನಾಗುತ್ತೆ, ಬೆಳಗಿನ ಜಾವ 5 ಗಂಟೆಗೆ ತೆಗೆಯುತ್ತೆ ಸಾಮಾನ್ಯವಾಗಿ. ಸಂಜೆ 6:30, 6:45 ಅಷ್ಟರಲ್ಲಿ ಕತ್ಲು ಆಗುವಷ್ಟರಲ್ಲಿ ಅದು ಮುಚ್ತಾ ಇದ್ದು. ಮೆಜಾರಿಟಿ ಎಲ್ಲ ಬಂದ್ಬಿಡ್ತಾ ಇದ್ರು. ಬರಲೇ ಇಲ್ಲ ಅಂದಂಥ ಸಂದರ್ಭದಲ್ಲಿ ಅವ್ರಿಗೆ ಬಿಡಾರಗಳನ್ನು ಮಾಡಿರ್ತಾ ಇದ್ರು, ಅರವಂಟಿಕೆ ಇರೋದು. ಆಮೇಲೆ ಕಂಬಗಳಲ್ಲಿ ಮಂಟಪಗಳು ಮಾಡಿರ್ತಾ ಇದ್ರು. ಅಲ್ಲಿ ಅವರು ತಂಗಿ ಬೆಳಗ್ಗೆ ತಿರ್ಗಾ ಅವರ ಮನೆಗಳಿಗೆ ಸೇರ್ಬೋದಾಗಿತ್ತು, ದೂರದಿಂದ ಪ್ರಯಾಣ ಮಾಡಿದಂಥ ಒಂದು ಸಂದರ್ಭದಲ್ಲಿ. ಆದರೆ ಈಗೇನಾಗುತ್ತೆ ಅಂದರೆ ಇಲ್ಲಿನ ಕಹಳೆಗಳು ಎಲ್ಲೆಲ್ಲಿ ಊದುತ್ತಾರೆ ಅವಾಗೇನಾಗುತ್ತೆ, ಆ ರೈತರು ಏನು ಕೆಲಸ ಮಾಡ್ತಾಯಿದ್ರು ಅದನ್ನೆಲ್ಲ ಬಿಟ್ಟು ಅವರು ಬಂದು ಕೋಟೆ ಒಳಗಡೆ ಸೇರ್ಕೊಬೇಕು. ಸೇರಿದ ತಕ್ಷಣವೇ ಕೋಟೆ ಬಾಗಿಲಾಗ್ತಾರೆ. ಒಂದು ಎಮರ್ಜೆನ್ಸಿ. ಹೌದು, ಎಮರ್ಜೆನ್ಸಿ ಅಲರ್ಟ್. ಈಗ ಯಾಕೆ ಇದು ಬ್ಯೂಗಲ್ ರಾಕ್ ಇಲ್ಲೇ ಆಯಿತು ಅಂದರೆ, ಆಲ್ಮೋಸ್ಟ್ ನೀವು ನೋಡಿ ಒಂದು ಎತ್ತರದ ಪ್ರದೇಶಗಳಲ್ಲಿ ಇರ್ತಾಯಿದ್ರು. ಅಂದರೆ ದೂರದಿಂದನೇ ಅವರು ವೀಕ್ಷಣೆ ಮಾಡಿದಾಗ ಕಹಳೆಯನ್ನು ಊದಂಥ ಸಂದರ್ಭದಲ್ಲಿ ಅವ್ರಿಗೊಂದು ಸಮಯ ಬೇಕಾಗುತ್ತೆ, ಒಂದು 10-20 ನಿಮಿಷ ಯುದ್ಧಕ್ಕೆ ಇನ್ನೇನು ಇದಾಗ್ತಿದೆ ಅನ್ನೋಗೆಲ್ಲ ಹೋಗಿ ಸೇರಿಕೊಂಡು ಕೋಟೆ ಬಾಗಿಲು ಹಾಕಿ ಸೈನಿಕರುಗಳು ಮಾತ್ರ ಅವರ ಒಂದು ಶಸ್ತ್ರಾಸ್ತ್ರಗಳಿಂದ ಆಚೆ ಬರ್ತಾಯಿದ್ರು. ಸೊ ಹಾಗಾಗಿ ಆ ರೀತಿಯಾದಂತಹ ಒಂದು ಬಾರ್ಡ್ರು, ಬೆಂಗಳೂರಿನ ಬಾರ್ಡರು ಇದು ಈ ಬಸವನಗುಡಿ ಅಂತ ಹೇಳ್ಬೋದು. ಅಂದರೆ 15ನೇ ಶತಮಾನದ ಅಂಚಿನಲ್ಲಿ ಈ ಸುಂಕೇನಹಳ್ಳಿಲಿ ಇಲ್ಲೆಲ್ಲ ಏನು ಕಳ್ಳೆಕಾಯಿ ತುಂಬ ಬೆಳೀತಾಯಿದ್ರು. ಆಗ ಒಂದು ಬಸವಣ್ಣ ಏನು ತುಂಬ ಈ ಕಳ್ಳೆಕಾಯಿ ಬೆಳೆನೆಲ್ಲ ನಾಶ ಮಾಡ್ತಾಯಿತ್ತು, ತಿನ್ಕೊಂಡು ಹೋಗೋದು, ನಾಶ ಮಾಡೋದು, ತುಳಿದಾಡೋದು. ಇವರೆಲ್ಲ ಏನಾಯಿತು, ಒಂದಿನ ನೋಡಲೇಬೇಕು ಯಾವುದು ಏನು ಅಂತ ಒಂದು ರಾತ್ರಿ ನೋಡಿದಾಗ ಈ ಬಸವಣ್ಣ ಕಳ್ಳೆಕಾಯಿ ತಿಂತಿರೋ ಅನ್ಸೋದು ಅಟ್ಟಿಸ್ಕೊಂಡು ಬಂದ್ರಂತೆ. ಅದು ಈ ಗುಡ್ಡಗಾಡು ಪ್ರದೇಶ ಮೇಲೆ ಬಂದು ಕಾಣಲಿಲ್ವಂತೆ. ಆಮೇಲೆ ಮರುದಿನ ಬಂದು ನೋಡಿದಾಗ ಒಂದು ಬಸವನ ಚಿಕ್ಕದೊಂದು ವಿಗ್ರಹ ಇತ್ತಂತೆ. ಸೊ ಹಾಗೆ ಇಲ್ಲಿ ಆ ಬಸವನೇ ನೆಲೆ ಆಗಿದ್ದಾನೆ, ಆಯಿತು ನಮ್ಮ ಫಸಲು ಏನು ಬರುತ್ತೆ ಮೊದಲನೇ ಫಸಲು ಅದನ್ನು ತೊಗೊಂಬಂದು ನಿನಗೆ ಕಾರ್ತಿಕ ಮಾಸದಲ್ಲಿ ಅರ್ಪಣೆ ಮಾಡ್ತೀವಿ, ನಮ್ಮ ಬೆಳೆ ನಾಶ ಮಾಡಬೇಡಪ್ಪ ಅಂತ ಕೇಳ್ಕೊಟ್ರಂತೆ. ಆ ಒಂದು ಸಂದರ್ಭದಲ್ಲಿ ಬೆಳೆ ನಾಶ ಆಗಲಿಲ್ವಂತೆ. ಸೊ ಅದೇ ಕಳ್ಳೆಕಾಯಿ ಪರಿಷೆ ಆಗಿ ಇಲ್ಲಿ ಫೇಮಸ್ ಆಯಿತು. ಆ ಒಂದು ಕೃಷಿ ಹಬ್ಬ ಇವತ್ತು ನೋಡಿ ಡಿಜಿಟಲ್ ಆಗಿ ಬೆಂಗಳೂರು ಟೆಕ್ನಾಲಜಿಕಲಿ ಇಷ್ಟು ಡೆವಲಪ್ ಆದರೂ ಕಳ್ಳೆಕಾಯಿ ಪರಿಷೆ ಈಗಲೂ ಬರುತ್ತೆ. ದೊಡ್ಡ ದೊಡ್ಡ ಊರುಗಳು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಕೋಲಾರ, ಆಂಧ್ರ, ಇಲ್ಲಿಂದ ಎಲ್ಲ ಕಳ್ಳೆಕಾಯಿಗಳು ವಿಧವಾಗಿ ಬೆಳೆದಂತಹ ಕಳ್ಳೆಕಾಯಿಗಳು, ಡಿಫ್ರೆಂಟ್ ಶೈಲಿ, ನಾಟಿ ಶೈಲಿ ಅಂತ ಏನು ಹೇಳ್ತಾರೆ. ಆಮೇಲೆ ಕಳ್ಳೆಕಾಯಿಗಳಲ್ಲಿ 3 ಇರೋದು, ಸಾಮಾನ್ಯವಾಗಿ 2 ಇರುತ್ತೆ, ಆ 3 ಬೀಜ ಇರೋದು, 5 ಬೀಜ ಇರೋದು, 8 ಬೀಜ ಇರೋದು ಕೂಡ ನಾನು ನೋಡಿದ್ದೀನಿ. ಸೊ ಎಲ್ಲ ಬಂದು ಇಲ್ಲಿ ಏನು ಮಾಡಿದ್ರು, ಫಸ್ಟು ಅದನ್ನು ತೊಗೊಂಬಂದು ಬಸವನಿಗೆ ಅರ್ಪಣೆ ಮಾಡ್ತಾಯಿದ್ರು. ಮಾಡಿ ಯಾರೂ ಇಲ್ಲಿ ವ್ಯಾಪಾರ ಮಾಡ್ತಾರಿಲ್ಲ ಆವಾಗ.
ಬಂದವ್ರಿಗೆಲ್ಲ ಪ್ರಸಾದ ಅಂತ ಆ ಕಡಲೆಕಾಯಿನ ಕೊಡ್ತಾಯಿದ್ರು. ತದನಂತರ ಏನಾಯಿತು, ಕಾಲ ಬದಲಾವಣೆ ಆಗ್ತಾ ಆಗ್ತಾ ಅದು ವ್ಯಾಪಾರವಾಗಿ ಮಾರ್ಕೆಟ್ ಆಗಿ ಅದೊಂದು ಸಂತೆ ಆಗಿ ಅದೊಂದು ವರ್ಷದ ಕಡಲೆಕಾಯಿ ಪರಿಷೆ ಅಂತಲೇ ಅದೊಂದು ಪ್ರಸಿದ್ಧಿ ಪಡೀತು. ಹಾಗೆ ಅದು ಬೆಂಗಳೂರಿಗೆ ಒಂದು ಒಳ್ಳೆ ಅದೊಂದು ಕೃಷಿ ಪ್ರದೇಶ ಆಗಿತ್ತು ಅನ್ನೋದಕ್ಕೆ ಒಂದು ನಮ್ಗೆ ಬಲವಾದ ಸಾಕ್ಷಿ ಇವಾಗ ಸಿಕ್ತು. ಇಷ್ಟು ಒಂದು ಇತಿಹಾಸ ಈ ಬಸವನದು. ಇಲ್ಲಿ ನೋಡಿ, ಬಾ ಸ ವ ಬಸವನ. ಇಲ್ಲಿ ವೃಷಭಾವತಿ ಇಲ್ಲಿ ಕಾಣುತ್ತೆ ನಮಗೆ. ಇಲ್ಲಿ ಬಾ ಗೊತ್ತಾಗ್ತಿದೆಯಲ್ಲ, ಇದು ವಾ ತಿ ವೃಷಭಾವತಿ. ಇಲ್ಲಿ ಈ ಏನದು ಬಸವನ ಪಾದದಡಿ ವೃಷಭಾವತಿಯು ಹುಟ್ಟಿ ಪಶ್ಚಿಮ ವಾಹಿನಿಯಾಗಿ ಹರಿಯುವಳು. ಪಶ್ಚಿಮ ವಾಹಿನಿ ಅಂದರೆ ಹಿಂದಕ್ಕೆ ಹೋಗುತ್ತೆ. ಓಕೆನಾ? ನೋಡಿ ಸರ್, ಇಲ್ಲಿ ಬನ್ನಿ. ಇಲ್ಲಿ ತುಂಬ ವಿಶೇಷ ಇದೆ. 2 ಕಂಬಗಳೇನಿದೆ, ಆ ಬಸವನಿಗೆ ಸೇವೆ ಮಾಡಿದಂಥವ್ರು ಯಾರು? ನಾಡಪ್ರಭುಗಳು. ಕೆಂಪೇಗೌಡರು, ಹಿರಿಯ ಕೆಂಪೇಗೌಡರು ಮತ್ತು 2ನೇ ಕೆಂಪೇಗೌಡರು, ಅವ್ರ ಮಗ ಇಬ್ಬರು ಇದ್ದಾರೆ. ಮತ್ತು 2 ರಾಣಿಯರದು ಕೂಡ ಇಲ್ಲಿ ಇದೆ. ಸೊ ಅವರ ಒಂದು ಸೇವೆಗೆ ಇದನ್ನು ಕೆತ್ತಿಸಿದ್ದಾರೆ. ಅದು ಪ್ರಮುಖ ಆಗುತ್ತೆ. ನೋಡಿ ಬಸವ ಹೇಗಿದೆ ಅಂತ. ಒಂದು ಐತಿಹ್ಯ ಇದೆ, ಇಲ್ಲಿ ಬಸವ ಬೆಳೆಯುತ್ತೆ ಅಂತ, ಅದಕ್ಕೆ ತಲೆಗೆ ಇದು ಮಾಡಿದ್ದಾರೆ ಅನ್ನೋದು ಕೂಡ ಒಂದು ಐತಿಹ್ಯ ಇದೆ. ಚಿಕ್ಕದಾಗಿತ್ತು ಮುಂಚೆ, ಅದು ಹೋಗ್ತಾ ಹೋಗ್ತಾ ದೊಡ್ಡದಾಗಿದೆ ಅನ್ನೋದು ಒಂದು ಐತಿಹ್ಯ. ಆಮೇಲೆ ಮೂಲತಃ ನೀವು ನೋಡ್ಬೋದು, ನಾನು ಕಮಲ ಅಂತ ಹೇಳಿದ್ನಲ್ಲ ನಿಮಗೆ, ಅಲ್ಲಿ ಕಾಣಿಸ್ತಿದೆ ನೋಡಿ ಆ ಪಾದ, ಆ ಕಮಲ. ಆಮೇಲೆ ಇಲ್ಲಿಗೂ ನೋಡಿ, ಇದು ಡ್ರೈ ಕಾಣುತ್ತೆ ಕಲ್ಲು. ಅಲ್ಲಿ ಕಲ್ಲು ನೋಡಿ, ಆ ವಾಟ್ರ್ ಇದಿರೋ ಥರ, ಅಲ್ಲಿ ಮುಟ್ಟಿದಾಗ ನಿಮ್ಗೆ ತಂಪಾಗಿರುತ್ತೆ. ಆ ಪಾದ ಇಟ್ಟಿತ್ತು ಫೋರ್ಸ್ಗೆ ನದಿ ಇದಾಯಿತು ಅನ್ನೋದು ಒಂದು ಪ್ರತೀತಿ. ನದಿ ಹುಟ್ಟಿತು ಅನ್ನುವಂಥದ್ದು ಪ್ರತೀತಿ. ಬನ್ನಿ ಸರ್, ಇಲ್ಲಿ ನೋಡ್ಬೋದು ನೀವು ಪಾದದ ಒಂದು ಇದು ಏನು ಅಂದರೆ ಕಮಲದ ಕೆಳಗೆ, ಅಂದರೆ ನೀರಿನ ಸೋರ್ಸ್ ಇದೆ ಅನ್ನೋದಕ್ಕೆ ಆ ಶಿಲ್ಪಿಗೆ ಒಂದು, ನೀವು ಯೂಶ್ವಲಿ ಇಲ್ಲೆಲ್ಲ ಮುಟ್ಟಿದ್ರೆ ನೋಡಿ ತಣ್ಣಗಿರುತ್ತೆ. ಸೊ ಇಲ್ಲಿ ಬಂದರೆ ಈ ಬಸವನಿಗೆ ಏನೇನು ಹಾಕ್ತಾರೆ, ಪಟ್ಟದ ಬಸವನಿಗೆ, ಅದೆಲ್ಲ ತೋರಣಗಳು ಇಲ್ಲಿ ಹಾಕಿದ್ದಾರೆ. ಸೊ ಎಲ್ಲ ಕೆತ್ತನೆಗಳನ್ನು ಇಲ್ಲಿ ಕಾಣಬಹುದು ನಾವು. ಸಾಮಾನ್ಯವಾಗಿ ಬಸವ ಮುಂದೆ ಶಿವ ಹಿಂದೆ ಇರ್ತಾನೆ. ಇಲ್ಲಿ ಪ್ರತೀತಿ ಏನು ಅಂದರೆ ನೋಡಿ, ಬಸವದ ಹಿಂಭಾಗದಲ್ಲಿ ಶಿವಲಿಂಗ ಇದೆ. ಹೌದು, ಇಲ್ಲಿ ಅದೇ ವಿಶೇಷ. ಇಲ್ಲಿ ಬಸವನಿಗೆ ಪ್ರಾಮುಖ್ಯತೆ ಜಾಸ್ತಿ ಇದೆ, ಬಸವ ಪ್ರಧಾನ ಇದು ಅಂತ ಹೇಳ್ಬೋದು. ಸೊ ಗಣೇಶನೂ ಇರ್ಬೋದು, ಗಣೇಶ ಇದೆ. ಬಟ್ ಇದೊಂದು ವಿಶೇಷ ಈ ದೇವಸ್ಥಾನದ್ದು. ಆಮೇಲೆ ಈ ವಿಜಯನಗರ ಕಾಲದಲ್ಲಿ ಏನು ಅಂದರೆ, ಹೊಯ್ಸಳರ ಕಾಲದಲ್ಲೆಲ್ಲ ಸೂಕ್ಷ್ಮ ಕೆತ್ತನೆಗಳಿತ್ತು, ಸೂಕ್ಷ್ಮವಾಗಿ ಕೆತ್ತನೆಗಳು ಮಾಡ್ತಾಯಿದ್ರು. ವಿಜಯನಗರ ಕಾಲದಲ್ಲಿ ಏನಂದರೆ ಬೃಹತ್ ಕೆತ್ತನೆಗಳಿಗೆ ಅವರು ಮಾನ್ಯತೆ ಕೊಡೋಕ್ಕೆ ಶುರು ಮಾಡಿದ್ರು. ಹೊಯ್ಸಳರ ಕಾಲದಲ್ಲಿ ಬಳಪದ ಕಲ್ಲು ಯೂಸ್ ಮಾಡ್ತಾರೆ, ಸೋಪ್ ಸ್ಟನ್ಸು, ಸೂಕ್ಷ್ಮ ಕೆತ್ತನೆಗಳು. ಹೌದು, ಹತ್ತರದ ಕಂಬ. ಇಲ್ಲಿ ನೋಡಿ ಎಲ್ಲ ಬೃಹತ್ತಾಗಿರುತ್ತೆ, ದೊಡ್ಡದಾಗಿರುತ್ತೆ. ಹೌದು. ಇವಾಗ ನೀವು ನೋಡೋದಾದರೆ ಈ ಥರ ಬಸವಗಳು ಎಲ್ಲಿದೆ ಅಂದರೆ ಲೇಪಾಕ್ಷಿ, ಚಾಮುಂಡಿ ಬೆಟ್ಟ, ಆ ಥರದಲ್ಲಿ ಪ್ರಮುಖವಾದ ಒಂದು ದಕ್ಷಿಣ ಭಾರತದಲ್ಲಿ ದೊಡ್ಡ ಬಸವ ಇದು. ಸೊ ಹಾಗಾಗಿ ಬೆಂಗಳೂರಿಗೆ ಬಂದಂಥ ಟೂರಿಸ್ಟ್ಗಳಿಗೆ ಇದು ಪ್ರಮುಖ ಆಕರ್ಷಣೆ. ಆಮೇಲೆ ಇಲ್ಲಿ ಮತ್ತೊಂದು ವಿಶೇಷ ಇದೆ, ನಾನು ಬನ್ನಿ ನಿಮ್ಗೆ ತೋರಿಸ್ತೀನಿ. ಇವಾಗ ಇಲ್ಲಿದೆಯಲ್ವಾ, ಈ ಬೆಂಗಳೂರಿನಲ್ಲಿ ಯಾವುದೇ ಒಂದು ಮಗು ಹುಟ್ಟಿದ್ರೂ ಆಗಿನ ಹಳೆ ಬೆಂಗಳೂರಿನಲ್ಲಿ 2 ವಿಶೇಷ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾಯಿದ್ರು. ಒಂದು ಅಣ್ಣಮ್ಮ ದೇವಾಲಯ, ಅಲ್ಲೋಗಿ ಮಗುಗೆ ಫಸ್ಟು ಪೂಜೆ ಮಾಡಿಸ್ಬೇಕು, ಆಮೇಲೆ ದೊಡ್ಡ ಬಸವಣ್ಣಕ್ಕೆ ಕರ್ಕೊಂಬರ್ಬೇಕು ಅಂತ. ಯಾವುದಾದ್ರೂ ಹುಟ್ಟಿದ ಮಗುಗೆ ತೊಂದರೆ ಆಯಿತು ಅಂದರೆ ಇಲ್ಲಿ ಬಂದು ಈ ಒಂದು ಪ್ಲೇಸ್ ಏನಿದೆಯಲ್ಲ ಸರ್, ಈ ಪ್ಲೇಸು, ಇಲ್ಲಿ ಮುಟ್ಟು ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಮಗುಗೆ ಏನೇ ಇದ್ದಿದ್ರೂ ಕ್ಲಿಯರ್ ಆಗುತ್ತೆ ಅನ್ನೋದು ಒಂದು ಪ್ರತೀತಿ. ಆ ಥರ ಎಷ್ಟೊಂದು ಇನ್ಸಿಡೆಂಟ್ಸ್ ಆಗಿದೆ. ಈಗಿರೋರಿಗೆಲ್ಲ ಅಷ್ಟು ಗೊತ್ತಿಲ್ಲ. ಹಳೇ ಬೆಂಗಳೂರವ್ರಿಗೂ ಯಾವುದೇ ಒಂದು ಮಗು ಹುಟ್ಟಿದ್ರೆ ಈ ಬೆಂಗಳೂರು ಸುತ್ತಮುತ್ತ ಎಲ್ಲ ಅವರು ಅಣ್ಣಮ್ಮ ದೇವಸ್ಥಾನ, ದೊಡ್ಡ ಬಸವಣ್ಣ ಎರಡಕ್ಕೂ ಬಂದು ಪೂಜೆ ಮಾಡಿಸ್ಕೊಳ್ಳೇಬೇಕು. ತೊಟ್ಲು ಥರ ಇಲ್ಲಿ ಇಟ್ಟು ಇದು ಮಾಡ್ತಾಯಿದ್ರು. ಆಮೇಲೆ ನೀವು ನೋಡ್ಬೋದು ಬಾಲ ಹೆಂಗೆ ಹಿಂದೆ ಬಂದಿದೆ, ಆ ಬಾಲದ ಕೆತ್ತನೆಯು ನಮ್ಗೆ ಇಲ್ಲಿ ಕಾಣಿಸುತ್ತೆ. ಸೊ ನೋಡ್ಬೋದು ಕಾಲು, ಇದು ಮರ್ಚಿ ಕೂತ್ಕೊಂಡಿರುವಂಥದ್ದು ಬಸವ, ನಿಂತ್ಕೊಂಡಿರೋ ಬಸವ ಅಲ್ಲ, ಕೂತಿರುವಂಥ ಬಸವ. ಹಾಗಾಗಿ ನೀವು ನೋಡಿದ್ರೆ ಒಂದು ಅತ್ಯುತ್ತಮವಾದ ಕೆತ್ತನೆ ಅಂತ. ಆಮೇಲೆ ಇಲ್ಲೇನು ಅಂದರೆ ನಂದಿ ಧ್ವಜಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಇದೆ. ಸೊ ಈ ನಂದಿ ಧ್ವಜದ ಕತೆ ಏನಂದರೆ,
ಆಗಿನ ಕಾಲದಲ್ಲಿ ನಾನು ಹೇಳಿದ್ನಲ್ಲ, ಧರ್ಮಾಬುದಿ ಕೆರೆಯಿಂದ ಏನು ಕಾಟನ್ಪೇಟೆ ಒಳಗಡೆ ಅಮೃತ ಸಾಗರ ಗೇಟ್ ಇತ್ತು, ಅಲ್ಲಿ ಒಳಗಡೆ ಅರಳೆಪೇಟೆ ಅಂತ ಬರುತ್ತೆ, ಅಲ್ಲಿ ಅರಳೆಪೇಟೆ ಬಸವೇಶ್ವರ ಅಂತ ದೇವಸ್ಥಾನ ಇದೆ. ಸೊ ಏನಾಗ್ತಾಯಿತ್ತು, ಇಲ್ಲಿಗೆ ಬರೋಕ್ಕೆ ಕಷ್ಟ ಆದಂಥ ರೈತರು ಏನು ಮಾಡ್ತಾಯಿದ್ರು, ಅವರು ಸುಂಕ ಅಂತ ಏನಾದರೂ ಕಟ್ಟಬೇಕಲ್ಲ, ಅವ್ರು ಬೆಳೆದಿರೋ ಕಳೆಕಾಯಿನೆಲ್ಲ ತೊಗೊಂಬಂದು ಆ ಕೋಟೆ ಬಾಗಿಲೊಳಗೆ ಬಂದಾಗ ಅರಳೆಗುಡಿಯಲ್ಲಿರುವಂಥ ಬಸವೇಶ್ವರನಿಗೆ ಫಸಲು ಕೊಡ್ತಾಯಿದ್ರು. ಅಂದರೆ ಪ್ರತಿದಿನ ಬರೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಸೇರಿಸಿ ಮಹಾಫಸಲು ಅಂತ ಏನಾಗೋದು, ಅದು ಈ ಕಳೆಕಾಯಿ ಪರಿಷೆನಲ್ಲಿ ಬಂದು ಆ ಬೆಳೆದಿರೋ ಕಳೆಕಾಯಿನ ಇಲ್ಲಿ ಅರ್ಪಣೆ ಮಾಡ್ತಾಯಿದ್ರು. ಅಲ್ಲಿಂದ ಏನು ಇವಾಗ ಪ್ರಾಮುಖ್ಯತೆ ಅಂದರೆ, ಒಂದು ನಂದಿ ಧ್ವಜ ಇದೆ, ಆ ನಂದಿ ಧ್ವಜನ ಪೂಜೆ ಮಾಡಿ ಇಲ್ಲಿಗೆ ತಗೊಂಬಂದು ಪ್ರದಕ್ಷಿಣೆ ಹಾಕುವುದೇ ಕಳೆಕಾಯಿ ಪರಿಷೆ. ನಂದಿ ಧ್ವಜ ಏನು ಅಂದರೆ, ನಮ್ಮ ಮೈಸೂರು ದಸರಾದಲ್ಲಿ ನೀವು ನೋಡ್ಬೋದು, ಯಾವುದೇ ಒಂದು ಉತ್ಸವ ಸ್ಟಾರ್ಟ್ ಮಾಡಬೇಕಾದ್ರೆ ನಂದಿ ಮೊದಲು ಇರಬೇಕು ಅಂತ ಒಂದು ಶೈವ ಪರಂಪರೆ ಇದು. ಹಾಗಾಗಿ ಚಾಮುಂಡಿ ಬೆಟ್ಟದಲ್ಲಿ ಏನು ಮೈಸೂರು ದಸರಾ ಆಗುತ್ತೆ, ಮುಖ್ಯಮಂತ್ರಿಗಳು ಬಂದು ನಂದಿ ಧ್ವಜಕ್ಕೆ ಚಾಲನೆ ಕೊಟ್ಟರು ಅಂತ ನೀವು ಕೇಳಿರ್ತೀರ. ಅದು ಪಟ್ಟದ ಕುಣಿತ, ವೀರಭದ್ರದ ಕುಣಿತ ಅದರಲ್ಲೂ ಇದೆ, ಒಂದು ಗಾಸೆ ಎರಡು ಗಾಸೆ ಆ ಥರ ಅದೊಂದು ಜನಪದ, ಒಂದು ಸಾಂಸ್ಕೃತಿಕವಾದಂಥ ಕಲೆ. ಸೊ ಆ ನಂದಿ ಧ್ವಜನ ಅಲ್ಲಿಂದ ತೊಗೊಂಬರ್ತಾರೆ, ಅರಳೆಪೇಟೆ ಏನಿದೆ ನಾನು ಹೇಳಿದೆನಲ್ಲ ಪೇಟೆ ಒಳಗಡೆ, ಅಲ್ಲಿಂದ ತೊಗೊಂಬಂದು, ಇದು ಗಡಿ ಭಾಗ ಅಲ್ವಾ, ಇಲ್ಲಿ ಬಂದು ಇದಕ್ಕೊಂದು ಪ್ರದಕ್ಷಿಣೆ ಹಾಕಿ ಇಲ್ಲಿ ಆ ಒಂದು ನೃತ್ಯಗಳನ್ನೆಲ್ಲ, ಪಟ್ಟದ ನೃತ್ಯಗಳೆಲ್ಲ ಮಾಡಿ ಒಂದು ಸಾಂಸ್ಕೃತಿಕವಾದ ಹಿನ್ನೆಲೆ ಈ ಕಳೆಕಾಯಿ ಪರಿಷೆಗೆ ಮತ್ತು ಈ ದೇವಸ್ಥಾನಕ್ಕಿದೆ ಅಂತಲೇ ಹೇಳ್ಬೋದು. ಸರ್, ಈಗ ಈ ದೇವಸ್ಥಾನದ್ದು ಪ್ಲ್ಯಾಂಡ್ ಆರ್ಕಿಟೆಕ್ಚರ್ ಅಲ್ಲ ಅನ್ನೋದಕ್ಕೆ ಏನು ಒಂದು ಸಾಕ್ಷಿ, ಈ ಐತಿಹ್ಯಗೆ ಸಾಕ್ಷಿ ಏನು ಅಂದರೆ, ಸಾಮಾನ್ಯವಾಗಿ ಯಾವುದೇ ಒಂದು ದೇವಸ್ಥಾನ ಮಾಡಬೇಕಂದ್ರೆ ಒಂದು ಶಿಲ್ಪಶಾಸ್ತ್ರ ಇರುತ್ತೆ, ಆಗಮಶಾಸ್ತ್ರ ಇರುತ್ತೆ, ಒಂದು ಲೆಕ್ಕಾಚಾರ ಇರುತ್ತೆ. ಒಂದು ಏನಾಗುತ್ತೆ, ನಂದಿ ಮುಂಭಾಗಕ್ಕಿರ್ತಾನೆ, ಶಿವ ಹಿಂದೆ ಇರುತ್ತೆ, ಶಿವ ದೊಡ್ಡದಾಗಿರುತ್ತೆ, ನಂದಿ ಚಿಕ್ಕದಾಗಿರುತ್ತೆ. ಇಲ್ಲಿ ನೋಡಿದ್ರೆ ಬೃಹತ್ತಾದ ಒಂದು ನಂದಿ, ಆಮೇಲೆ ಇದು ಶಿವಲಿಂಗ. ನಂತರದ ದಿನಗಳಲ್ಲಿ ಬಸವ ಇರೋ ಕಡೆ ಶಿವ ಇರಬೇಕು ಅಂತ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ಯಾವುದೇ ಚೌಕಟ್ಟಿಗೆ ಇದು ಬರಲ್ಲ, ಶಾಸ್ತ್ರದ ಚೌಕಟ್ಟನ್ನ ಮೀರಿ ನಡೆದಿರುವಂಥ ಒಂದು ಸುಂಕೇನಹಳ್ಳಿಯ ಘಟನೆ. ಒಂದು ಬಹುಶಃ ಆ ಬಸವ ಕಾಲ್ವಾಯ್ತೋ ಏನೋ, ಅದ್ರ ಸಮಾಧಿ ಮಾಡಿ ಕಟ್ಟಿದಾರೋ, ಆ ಥರ ಏನೋ ಒಂದು ಘಟನೆ ಆಗಿರುತ್ತೆ. ಹಂಗಾಗಿ ಶಾಸ್ತ್ರಗಳ ಒಂದು ಪ್ರೋಟೋಕಾಲ್ಸ್ನ ಬ್ರೇಕ್ ಮಾಡಿ ಇಷ್ಟು ದೊಡ್ಡ ಒಂದು ನಂದಿಯನ್ನು ಕೆತ್ತುವಂಥದ್ದು ಅದು ವಿಶೇಷ ಅಂತಲೇ ಹೇಳ್ಬೋದು. ಹಂಗಾಗಿ ನೀವು ಹಿಂದ್ಗಡೆ ನೋಡ್ತೀರಾ ಶಿವ ಮತ್ತು ಗಣೇಶ ತುಂಬ ಚಿಕ್ಕದಾದಂಥ ಒಂದು ಇದಿದೆ. ಸೊ ಹಾಗಾಗಿ ಇದು ಡಿಫ್ರೆಂಟ್ ಪ್ರೋಟೋಕಾಲ್. ಇಲ್ಲಾಂದರೆ ಶಿವ ಮುಂದೆ ಇರಬೇಕಾಗಿತ್ತು, ಮುಂದೆ ಒಂದು ದೊಡ್ಡ ದೇವಸ್ಥಾನ ಇರಬೇಕಾಗಿತ್ತು. ಹೌದು. ಸೊ ಇದೆಲ್ಲ ಗುಡ್ಡಗಾಡು ಪ್ರದೇಶ ಆಗಿದ್ರಂತ 15ನೇ ಶತಮಾನದ ಹೊತ್ತಿಗೆ ಅಲ್ಲೂ ಕೆಳಗೊಂದು ದೊಡ್ಡ ಬಂಡೆ ಇತ್ತಂತೆ. ಆಗ ಒಬ್ಬ ಶಿಲ್ಪಿ ಆ ಬಂಡೆಯಲ್ಲಿ ಗಣಪತಿಯ ಆಕಾರವನ್ನು ಕೆತ್ತಿರುವಂಥದ್ದು. ಸೊ ಹಂಗಾಗಿ ಅಲ್ಲಿ ದೊಡ್ಡ ಪ್ರಥಮ ಪೂಜೆ ಗಣೇಶನಂಗಲ್ವಾ, ಇಷ್ಟು ದೊಡ್ಡ ದೇವಸ್ಥಾನ, ಇಷ್ಟು ಒಂದು ದೊಡ್ಡ ಪರಿಷೆ ನಡೆಯುತ್ತೆ ಅಂತೇಳಿ 15ನೇ ಶತಮಾನದಲ್ಲಿ ದೊಡ್ಡ ಗಣಪತಿ ದೇವಸ್ಥಾನ ಕೆಂಪೇಗೌಡ ಕಾಲದಲ್ಲಿ ಕೆತ್ತನೆ ಆಯಿತು. ನಂತರ ಹಿಂದ್ಗಡೆ ಕಾವಲು ಗೋಪುರವನ್ನು ನೋಡ್ಕೊತಾ ಇದ್ದಂತಹ ಒಂದು ಬೇಡ ಜನಾಂಗದವರು, ಅವರು ಒಂದು ಬಿಡುವಿನ ಟೈಮಲ್ಲಿ ಏನು ಮಾಡಿದ್ರು ಅಂದರೆ, ಅವರು ಈ ಕಾಳಹಸ್ತಿಯಲ್ಲಿರುವಂತಹ ಶಿವನ, ಕಾಳಹಸ್ತೇಶ್ವರ ಅಂತೇಳಿ ಒಬ್ಬ ಬೇಡ, ಅವನು ಕಣ್ಣು ಕೊಡ್ತಾ ಇರೋದು ಕಣ್ಣಪ್ಪ, ಆ ಒಂದು ಕೆತ್ತನೆ ಎಲ್ಲ ಮಾಡಿದ್ರು. ಕೆಂಪೇಗೌಡರು ಅದಕ್ಕೆ ಮಾನ್ಯತೆ ಕೊಟ್ಟು ಅಲ್ಲಿ ದೇವಸ್ಥಾನನೂ ಕಟ್ಟಿಸ್ಕೊಟ್ರು. ಅಂದರೆ ಒಬ್ಬ ಕಾಯುವವನಿಗೂ ಕೂಡ ಒಂದು ಧರ್ಮದ ಆಸಕ್ತಿ ಇದ್ದಾಗ ಅದಕ್ಕೆ ಪೋಷಣೆ ಮಾಡಿದಂಥವ್ರು ಕೆಂಪೇಗೌಡರು ಅನ್ನೋದಕ್ಕೆ ಒಂದು ಉದಾಹರಣೆ ಅದಾಗುತ್ತೆ. ಆಮೇಲೆ ಪಕ್ಕದಲ್ಲೇ ವಾಲ್ಮೀಕಿಯವರ ಆಶ್ರಮ ಕೂಡ ಈಗ ವಾಲ್ಮೀಕಿ ಜನಾಂಗದವರಲ್ಲಿ ಮಾಡ್ಕೊಂಡಿದ್ದಾರೆ. ಸೊ ಹೀಗೆ ಇಲ್ಲಿ ದೊಡ್ಡ ಬಸವಣ್ಣ, ಆಮೇಲೆ ದೊಡ್ಡ ಗಣಪತಿ, ಕಾರಂಜಿ ಆಂಜನೇಯ, ಮಲ್ಲಿಕಾರ್ಜುನ, ಇವು 4 ಬಸವನ ಗುಡಿಯಲ್ಲಿ 15ನೇ ಶತಮಾನಕ್ಕೆ ಸೇರಿರುವಂಥ ಪುರಾತನ ದೇವಾಲಯಗಳು ಅಂತಲೇ ಹೇಳ್ಬೋದು. ಕಾರಂಜಿ ಆಂಜನೇಯ ಏನು ವಿಶೇಷ ಅಂದರೆ, ಕಾರಂಜಿ ಕೆರೆ ನಾನು ಹೇಳಿದ್ನಲ್ಲ, ನ್ಯಾಷನಲ್ ಗ್ರೌಂಡ್ಸು ಕಿಮ್ಸಿಂದ ಹಿಡಿದು ಅಲ್ಲಿ ಗಂಟ ಬರ್ತಾಯಿತ್ತಂತೆ. ಆಮೇಲೆ ಆ ಕಾರಂಜಿ ಆಂಜನೇಯ ವಿಶೇಷ ಏನಂದರೆ, ಹನುಮಂತಂಗೆ ಬೇಡಿ ಹಾಕಿದ್ದಾರೆ, ತುಂಬ ದೊಡ್ಡದಾಗಿದೆ ಅದು ಬಂಡೆನಲ್ಲೇ ಕೊರೆದಿರೋದು. ಇದೇ ರೀತಿ ಆರ್ಕಿಟೆಕ್ಚರು. ಅಂದರೆ ಆ ಬಂಡೆ ಈ ಒಂದು ಪ್ರಾಕೃತಿಕ ನೈಸರ್ಗಿಕವಾಗಿ ಹೇಗಿತ್ತು ಇಲ್ಲಿ ಬಂಡೆಗಳು ಅನ್ನೋದಕ್ಕೂ ಅದೊಂದು ಪ್ರೂಫು. ಎದುರುಗಡೆ ಒಂದು ಕಿಟಕಿ ಇದೆ, ಆಂಜನೇಯ ಒಂದು 20 ಅಡಿ ಮೇಲೆ ನೋಡ್ತಾ ಇರೋವಂಥದ್ದು. ಯಾವ ದಿಕ್ಕಿಗೆ ನೋಡ್ತಾ ಇದ್ದಾರೆ ಅಂದರೆ, ಅವರು ಈ ಕಡೆ ದಕ್ಷಿಣ ದಿಕ್ಕಿಗೆ ಉತ್ತರ ದಿಕ್ಕಿಗೆ ನೋಡ್ತಾ ಇರುವಂಥದ್ದು. ರಾಮನ್ನ ಕಾಯ್ತಿದ್ದಾರಂತೆ. ಎದುರುಗಡೆನೇ ಆ ಕಿಟಕಿ ಕರೆಕ್ಟಾಗಿ ರಾಮ ಲಕ್ಷ್ಮಣ ಸೀತೆಯ ವಿಗ್ರಹ ಇದೆ. ಅಂದರೆ ಸದಾ ಹನುಮಂತ ನೋಡ್ತಾ ಇದ್ದಾನೆ ಅನ್ನುವಂಥ ಒಂದು ಪ್ರತಿಭೆ. ಹಾಗಾಗಿ ಈ ಬಸವನಗುಡಿನಲ್ಲಿ ಈ ರೀತಿಯಾದಂಥ ಅದ್ಭುತ ಆರ್ಕಿಟೆಕ್ಚರ್ ಇದೆ. ಆಮೇಲೆ ಮಲ್ಲಿಕಾರ್ಜುನ ದೇವಾಲಯನೂ ಅಷ್ಟೇ, ಅದು ಕೂಡ ಒಂದು ಐತಿಹಾಸಿಕವಾದಂಥ ದೇವಾಲಯನೇ. ಅದು ಬ್ಯೂಗಲ್ ರಾಕ್ ಹಿಂದ್ಗಡೆ ಇದೆ. ಇನ್ನು ನಮ್ಮ ಬ್ಯೂಗಲ್ ರಾಕ್ ಹಳೆ ಬಂಡೆಯ ವಿಶೇಷ ಏನು ಅಂದರೆ, ಡಿ ವಿ ಜಿಯವ್ರ ನೆಚ್ಚಿನ ತಾಣ ಈ ಬ್ಯೂಗಲ್ ರಾಕಲ್ಲಿ ಬಂದು ಬರವಣಿಗೆ ಎಲ್ಲ ಮಾಡ್ತಾಯಿದ್ರು. ಈಗಲೂ ಕೂಡ ಆ ವಾಟರ್ ಟ್ಯಾಂಕಲ್ದವ್ರದ್ದು ಒಂದು ಸ್ಟ್ಯಾಚು, ಛತ್ರಿ ಎಲ್ಲ ಮಾಡಿದ್ದಾರೆ. ಕೂತ್ಕೊಳ್ಳೋಕೆ ಸ್ಪೇಸ್ ಮಾಡಿರುತ್ತೆ. ಸಾಕಷ್ಟು ಏನದು ಕಾರ್ಯಕ್ರಮಗಳು, ರಂಗ ಕಾರ್ಯಕ್ರಮಗಳು. ಹೌದು ಅವ್ರು ಇಲ್ಲೇ ಇದ್ದಿತ್ತು, ಬಸವನಗುಡಿನಲ್ಲೇ ಇದ್ದಿತ್ತು. ಅವ್ರದ್ದು ಸಾಕಷ್ಟು ಪುಸ್ತಕಗಳಲ್ಲಿ ಇಲ್ಲಿನ ಬಗ್ಗೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ.
ಆಮೇಲೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾದ ಒಂದು ಆಚರಣೆ ಆಗುತ್ತೆ. ಏನಂದರೆ ಈ ಬಂಡೆಗಳಲ್ಲೆಲ್ಲ ಕುಳಿ ಮಾಡಿದ್ದಾರೆ. ಕುಳಿಯಲ್ಲಿ ಏನು ಅಂದರೆ ಹೊಂಗೆ ಮರದಿಂದ ಎಣ್ಣೆ ತೆಗೆದು ದಿವಿಟಿಗಳನ್ನ ಇಟ್ಟು ದೀಪ ಅಂಟಿಸ್ತಾಯಿದ್ರು. ಅಂದರೆ ತಿರುವಣ್ಣಾಮಲೈನಲ್ಲಿ ಏನು ನಡೆಯುತ್ತೆ, ಇದು ಜ್ಯೋತಿ ಏನು ಹೇಳ್ತಾರೆ ತಿರುವಣ್ಣಾಮಲೈ ದೀಪ, ಅದೇ ರೀತಿ ಇಲ್ಲಿ ನಡೆಯೋದಂತೆ. ಇಲ್ಲಿ ಸುತ್ತ ಎಲ್ಲ ಕುಳಿಗಳನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಬಂಡೆಗಳ ಮೇಲೆಲ್ಲ ಕುಳಿ ಡಿವಿಟಿಗೆ ಇಟ್ಟು ದೀಪಗಳನ್ನು ಅಂಟಿಸ್ತಾ ಇದ್ದಂತೆ. ಹೊಂಗೆ ಎಣ್ಣೆಯಿಂದ ಉರಿತಾ ಇದ್ದಂತೆ. ಹೌದು, ಪಂಜುಗಳ ಥರ ಚಿಕ್ಕದಾಗಿ ಮಾಡಿ. ಪೇಟೆಯಿಂದ ಯಾರೇ ನೋಡಿದ್ರು ಇಲ್ಲಿ ಆ ಬೆಳಕಿನ ದೃಶ್ಯ ಕಾಣೋದಂತೆ. ಅಂದರೆ ನೋಡಿ, ಒಂದು ಪರಿಕಲ್ಪನೆ ಹೇಗಂದರೆ ತಿರುವಣ್ಣಾಮಲೈ ಒಂದು ದೈವಕ್ಷೇತ್ರ, ಅಲ್ಲಿ ಸಾಕ್ಷಾತ್ ಶಿವನೇ ಇದ್ದಾನೆ, ಅಗ್ನಿಸ್ತಂಭ ಅಲ್ಲೊಂದು, ಇಲ್ಲಿ ಅದನ್ನ ಒಂದು ನೋಡಿ ರಿಕ್ಯಾಪ್ ತರುವಂಥದ್ದು ಇಲ್ಲಿನ ಮಹತ್ವ. ಅಂದರೆ ಸ್ಥಳ ಮಹತ್ವ ಹೆಚ್ಚಾಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಪರಿಕಲ್ಪನೆಗೆ ಕೆಂಪೇಗೌಡರು ನಾಂದಿ ಆದರು ಅಂತ ಹೇಳ್ಬೋದು. ಕಾರ್ತಿಕ ಮಾಸದಲ್ಲಿ ಅದು ವಿಶೇಷ ಆಗಿತ್ತು. ಹಂಗಾಗಿ ಕಳೆಕಾಯಿ ಪರ್ಷನು ಕಡೆ ಕಾರ್ತಿಕ ಸೋಮವಾರದಲ್ಲಿ ಇಲ್ಲಿ ನಡೀತಾ ಇತ್ತು. ಹೀಗಾಗಿ ಪೇಟೆಗೂ ಬಸವನಗುಡಿಗೂ ಕೂಡ ಅವಿನಾಭಾವ ಸಂಬಂಧ ಇದೆ. ಅರಳೆಗುಡಿ ಬಸವೇಶ್ವರದಿಂದ ಬಸವನಗುಡಿಯ ಬಸವೇಶ್ವರಕ್ಕೆ ನಂದಿ ಧ್ವಜ ಬರುವುದೇ ಕಳೆಕಾಯಿ ಪರ್ಷೆಯ ಒಂದು ಪ್ರಮುಖ ಧಾರ್ಮಿಕ ಆಚರಣೆ. ತದನಂತರ ವ್ಯಾಪಾರ, ವಹಿವಾಟು ಇವೆಲ್ಲ, ದನಗಳ ಜಾತ್ರೆ ಇವೆಲ್ಲ ಹಿಂದೆ ನಡೀತಾ ಇತ್ತು. ಈಗ ಬರೀ ಕಳೆಕಾಯಿ ವ್ಯಾಪಾರ ಮತ್ತು ವಿದ್ಯುತ್ ಅಲಂಕಾರಗಳಿಂದ ಕಂಗೊಳಿಸುತ್ತೆ.